ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಉನ್ನತ ದೇವ ನೀನೇ, ನಿಮ್ಮನ್ನೇ ಆರಾಧಿಸುವೆ. ಪರಿಶುದ್ಧ ದೇವ ನೀನೇ, ನಿಮ್ಮನ್ನೇ ಆರಾಧಿಸುವೆ. ಪಾಪದಿಂದ ಬಿಡಿಸಿರುವೆ, ನಿಮ್ಮನ್ನೇ ಆರಾಧಿಸುವೆ. ನನ್ನ ಪರಿಶುದ್ಧ ಮಾಡಿರುವೆ, ನಿಮ್ಮನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯ ವಚನ 4. ನಿನ್ನೆ 1-3 ಧ್ಯಾನ ಮಾಡಿದ್ದೇವೆ. ಇವತ್ತು 4ನೇ ಅದರದ ಕಂಟಿನ್ಯೂಷನ್. ಓಕೆ. ಆದರೂ ತಮ್ಮ ಉಡುಪನ್ನು ಮಲಿನ ಮಾಡಿಕೊಳ್ಳದ ಕೆಲವರು ಸಾರ್ದಿಸ್ನಲ್ಲಿ ಇದ್ದಾರೆ. ಈ ಸಾರ್ದಿಸ್ ಸಭೆ ವಿಶ್ವಾಸದಲ್ಲಿ ಸತ್ತಂತ ಸಭೆಯಾಗಿ ಜೀವಿಸುತ್ತಾ ಇತ್ತು. ಆ ಸಾರ್ದಿಸ್ ಸಭೆಯಲ್ಲಿ ಎಚ್ಚೆತ್ತುಕೊಳ್ಳಿ, ನಿಮಗೆ ಮತ್ತೊಂದು ಅವಕಾಶ ಕೊಡುತ್ತೇನೆ ಎಂದು ದೇವರು ನುಡಿದು ತದನಂತರ ಹೇಳುತ್ತಾರೆ, ನಿಮ್ಮಲ್ಲಿ ಕೆಲವರು ಹೇಗಿದ್ದಾರೆ? ತಮ್ಮ ಉಡುಪನ್ನು ಮಲಿನ ಮಾಡಿಕೊಳ್ಳದೆ. ವಾವ್! ಆದ ಕಾರಣ ನಾವು ಗುಂಪನ್ನ ಫಾಲೋ ಮಾಡೋದಲ್ಲ. ಓಕೆ, ನಾವಿರುವ ಗುಂಪು ಯಾವುದು ಏನು ಎತ್ತ ಅಂತ ಗುಂಪನ್ನ ಫಾಲೋ ಮಾಡಿದ್ರೆ ಕುರಿಗಳು ಸರ್ ನಾವು ಕುರಿಗಳು ಅಂತ ಹಳ್ಳಕ್ಕೆ ಬೀಳ್ತೇವೆ. ಆ ಸಾರ್ದಿಸ್ ಸಭೆಯಲ್ಲಿ ಅನೇಕ ಮಂದಿ ದೇವರ ಪಾಲಿಗೆ ಸತ್ತವರಾಗಿದ್ದರೂ ಸಹ ಆ ಸಭೆಯಲ್ಲಿ ಕೆಲವರು ಯೋಗ್ಯರಾಗಿರುವುದರಿಂದ ಶ್ವೇತಾಂಬರರಾಗಿ ನನ್ನೊಡನೆ ನಡೆದಾಡುವರು. ಆಮೇನ್. ಶ್ವೇತಾಂಬರರಾಗಿ ನಾನು ಯೇಸುವಿನೊಟ್ಟಿಗೆ ನಡೆಯುವೆನು. ಆಮೇನ್ ಎಂದು ಟೈಪ್ ಮಾಡೋಣ. ಈ ವಾಕ್ಯವನ್ನ ನಂಬಿದ್ದೆ ಆದರೆ ಶ್ವೇತಾಂಬರರಾಗಿ ಯೇಸುವಿನೊಡನೆ ನಾನು ನಡೆಯುವೆನು. ಆಮೇನ್. ಕೆಲವರು ತಮ್ಮ ವಸ್ತ್ರವನ್ನ ಮಲಿನ ಮಾಡಿಕೊಳ್ಳದೆ ಯೋಗ್ಯರಾಗಿದ್ದರು ಅನ್ನುವ ರೀತಿಯಲ್ಲಿ. ಈ ವಸ್ತ್ರ ಅನ್ನುವುದಾದರೆ ಅದು ನಾವು ಹಾಕಿಕೊಳ್ಳುವ ಬಟ್ಟೆಗೆ ಅಲ್ಲ. ಯಾಕಂದ್ರೆ ರಕ್ತ ಮಾಂಸ ಬಟ್ಟೆ ಯಾವ ವಸ್ತುಗಳು ದೇವರ ರಾಜ್ಯಕ್ಕೆ ಹೋಗೋದಿಲ್ಲ. ಆತ್ಮ, ಮಣ್ಣಿನ ದೇಹ ಮಣ್ಣಿಗೆ ಸೇರಿದಾಗ ಆತ್ಮ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ಬಳಿಗೆ ಹಿಂದಿರುಗಿ ಹೋಗುವುದು. ಸೊ ದೇವರು ಆತ್ಮ ಸ್ವರೂಪಿ. ದೇವರು ಲೆಕ್ಕ ಕೇಳುವುದು ನಮ್ಮ ಆತ್ಮದ ಕುರಿತು. ಸೊ ನಮ್ಮ ಈ ಆತ್ಮವೆಂಬ ವಸ್ತ್ರ ಪರಿಶುದ್ಧವಾಗಿರಬೇಕು. ಜಕಾರ್ಯ ಪ್ರವಾದಿ ಗ್ರಂಥ 3ನೇ ಅಧ್ಯಾಯ ನೀವು ಫ್ರೀ ಆಗಿರುವಾಗ ಓದ್ಕೊಳ್ಳಿ. 1-6 ನಾವು ನೋಡ್ತೇವೆ. ಅಲ್ಲಿ ಯಾಜಕನಾದ ಯೆಹೋಶುವನು ಸರ್ವೇಶ್ವರನ ಸನ್ನಿಧಾನದಲ್ಲಿ ಬಂದು ನಿಂತುಕೊಳ್ಳುವಾಗ ಆತನ ಪಕ್ಕದಲ್ಲಿ ಸೈತಾನ ಬಂದು ನಿಂತುಕೊಳ್ಳುತ್ತಾನೆ. ಆ ವಾಕ್ಯವನ್ನ ಓದುವ. ಇವತ್ತು ನಾವು ಶ್ವೇತಾಂಬರರಾಗಿ ಜೀವಿಸಬೇಕೆಂಬುದಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದೇವೆ. ಪ್ರೇಸ್ ದ ಲಾರ್ಡ್. ಜಕಾರ್ಯ ಪ್ರವಾದಿ ಗ್ರಂಥ 3ನೇ ಅಧ್ಯಾಯ. ಮತ್ತೊಂದು ದರ್ಶನದಲ್ಲಿ ಪ್ರಧಾನ ಯಾಜಕನಾದ ಯೆಹೋಶುವನು ದೂತನ ಮುಂದೆ ನಿಂತಿರುವುದನ್ನು ಸರ್ವೇಶ್ವರ ನನಗೆ ತೋರಿಸಿದರು. ಯೆಹೋಶುವನಿಗೆ ಪ್ರತಿವಾದಿಯಾಗಿ ಸೈತಾನನು ಅವನ ಪಕ್ಕದಲ್ಲಿ ನಿಂತಿದ್ದ. ಆಗ ಸರ್ವೇಶ್ವರ ಸ್ವಾಮಿ ದೂತನು ಸೈತಾನನಿಗೆ, ಸೈತಾನನೇ, ಸರ್ವೇಶ್ವರ ನಿನ್ನನ್ನು ಖಂಡಿಸಲಿ, ಜೆರುಸಲೇಮನ್ನು ಆರಿಸಿಕೊಂಡ ಸರ್ವೇಶ್ವರ ನಿನ್ನನ್ನು ಖಂಡಿಸಲಿ, ಈತ ಒಲೆಯಿಂದ ಇರಿದ ಬೆಂಕಿ ಕೊಳ್ಳಿ ಎಂದನು. ದೇವದೂತನ ಮುಂದೆ ನಿಂತಿದ್ದ ಯೆಹೋಶುವನು ಮಲಿನವಾದ ಬಟ್ಟೆಯನ್ನು ಧರಿಸಿದ್ದನು. ಯೆಹೋಶುವ, ಯಾಜಕನಾದ ಯೆಹೋಶುವನ ಪಕ್ಕದಲ್ಲಿ ಸೈತಾನನು ಬಂದು ನಿಂತುಕೊಳ್ತಾ ಇದ್ದಾನೆ. ದೇವದೂತ ಸೈತಾನನಿಗೆ ಖಂಡಿಸ್ತಾ ಇದ್ದಾನೆ. ಇವನು ಯಾರು ಗೊತ್ತಾ? ದೇವರಿಂದ ಆಯ್ಕೆ ಮಾಡಲ್ಪಟ್ಟ ವ್ಯಕ್ತಿ. ಬೆಂಕಿಯಿಂದ, ಉರಿಯುವ ಬೆಂಕಿಯಿಂದ ತೆಗೆದ ಕೊಳ್ಳಿ. ಇವನ ಪಕ್ಕದಲ್ಲಿ ಬಂದು ನಿಂತುಕೊಳ್ಳಲು ನಿನಗೆಷ್ಟು ಧೈರ್ಯ ಎಂಬುದಾಗಿ. ಆದರೆ ಯೆಹೋಶುವನಾದ ಯಾಜಕನ ವಸ್ತ್ರಗಳು ಮಲಿನವಾಗಿದ್ದವು, ಅಶುದ್ಧವಾಗಿದ್ದವು. ಅಂದ್ರೆ ಯಾವುದೋ ಸೈತಾನನಿಗೆ ಸಂಬಂಧಪಟ್ಟ ಪಾಪದ ಕಾರ್ಯ ಅವನಲ್ಲಿತ್ತು. ತನ್ನ ಮುಂದೆ ನಿಂತಿದ್ದ ಸೇವಕರಿಗೆ ಆ ದೂತನು, ಈತನ ಮಲಿನವಾದ ಬಟ್ಟೆಗಳನ್ನು ತೆಗೆದು ಬಿಡಿ ಎಂದನು. ಅನಂತರ ಯೆಹೋಶುವನಿಗೆ, ನಿನ್ನ ದೋಷವನ್ನು ತೊಲಗಿಸಿದ್ದೇನೆ. ನೋಡಿ, ಆತನಲ್ಲಿದ್ದ ದೋಷ, ಯೇಸುವಿನ ರಕ್ತ ನಮ್ಮ ಸಕಲ ಪಾಪಗಳನ್ನು ಕ್ಷಮಿಸುತ್ತದೆ. ಪಾಪಕ್ಕೆ ಒಡೆಯ ಸೈತಾನ ಬಂದು ನಮ್ಮ ಬಳಿ ನಿಲ್ತಾನೆ. ಯಾವಾಗ ನಾವು ಯೇಸುವಿನ ರಕ್ತದಿಂದ ತೊಳೆಸಿಕೊಳ್ಳುತ್ತೇವೋ ಆ ಪಾಪದ ವಸ್ತ್ರ ಬಿಡುಗಡೆಯಾದಾಗ
ನಮ್ಮಿಂದ ಸೈತಾನನ ಶಕ್ತಿಗಳು ದೂರವಾಗುತ್ತವೆ. ಯೇಸುವಿನ ರಕ್ತ ನಮ್ಮನ್ನು ಪರಿಶುದ್ಧರನ್ನಾಗಿ ನೀತಿವಂತರನ್ನಾಗಿ ಮಾರ್ಪಡಿಸುತ್ತದೆ. ಆಮೇನ್. ಅನಂತರ ಯೆಹೋಶುವನಿಗೆ, ನಿನ್ನ ದೋಷವನ್ನು ತೊಲಗಿಸಿದ್ದೇನೆ, ಶ್ರೇಷ್ಠವಾದ ಬಟ್ಟೆಗಳನ್ನು ನಿನಗೆ ತೊಡಿಸುವೆನು ಎಂದನು. ಇವನ ತಲೆಗೆ ಶುಭ್ರವಾದ ಪೇಟವನ್ನು ಸುತ್ತಿರಿ ಎಂದು ದೂತನು ಅಪ್ಪಣೆ ಕೊಡಲು ಸೇವಕರು ಯೆಹೋಶುವನ ತಲೆಗೆ ಪೇಟವನ್ನು ಸುತ್ತಿ ಶುಭ್ರ ವಸ್ತ್ರಗಳನ್ನ ತೊಡಿಸಿದರು. ಆಮೇಲೆ ಸರ್ವೇಶ್ವರದ ದೇವರು ಅವನೊಟ್ಟಿಗೆ ಮಾತನಾಡುವುದನ್ನು ನಾವು ನೋಡ್ತೇವೆ. ಅಂದರೆ ಇವತ್ತು ನಮ್ಮ ಕಾರ್ಯಗಳು ಪಾಪಕ್ಕೆ ಸಂಬಂಧಪಟ್ಟದಾಗಿದ್ದರೆ ಸೈತಾನ ಅಧಿಕಾರಪೂರ್ವಕವಾಗಿ ಬಂದು ನಿಲ್ತಾನೆ. ಆದ ಕಾರಣ ನಾವು ಪಾಪ ಮಾಡುವಾಗ ಆ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಮನಪರಿವರ್ತನೆ ಹೊಂದಿ ಒಳ್ಳೆ ಪಾಪ ನಿವೇದನೆ ಸಂಸ್ಕಾರದಲ್ಲಿ ಭಾಗವಹಿಸುವಾಗ ಪಾಪ ನಿವೇದನೆಯ ತೊಟ್ಟಿ ಎಂದು ಹೇಳ್ತೇವೆ. ಅದು ಒಂದು ನೀರಿನ ರೀತಿಯಲ್ಲಿ ಅಲ್ಲಿ ಹೋಗಿ ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ದೇವರ ಶುಭ್ರ ಜಲದಿಂದ ರಕ್ತದಿಂದ ತೊಳೆದು ಶುದ್ಧೀಕರಿಸಲ್ಪಟ್ಟು ಹೊಸ ಸೃಷ್ಟಿಗಳಾಗಿ ಎದ್ದು ಬರುವುದಾಗಿದೆ. ಪಾಪ ನಿವೇದನೆಗೆ ಹೋಗುವ ಮೊದಲು ನಾವು ಪಾಪಿಗಳಾಗಿದ್ದರೂ ಸಹ ಯೇಸು ರಕ್ತದಿಂದ ತೊಳೆಸಲ್ಪಟ್ಟಾಗ ನೀತಿವಂತರಾಗಿ, ಪರಿಶುದ್ಧರಾಗಿ, ಶುಭ್ರ ವಸ್ತ್ರಗಳನ್ನು ಧರಿಸಿ ಬರುತ್ತೇವೆ. ಯೆಶಾಯ 61:10 ನಾವು ನೋಡ್ತೇವೆ, ಇಗೋ ನಾನು ನಿಮಗೆ ರಕ್ಷಣೆ ಎಂಬ ವಸ್ತ್ರವನ್ನು ನಿನ್ನ ಮೇಲೆ ಹೊದಿಸುವೆನು. ಈ ವಸ್ತ್ರದ ಬಗ್ಗೆ ಮಾತನಾಡಬೇಕಾದ್ರೆ ಬಹಳ ಅದ್ಭುತಕರವಾದಂತಹ ಒಂದು ಘಟನೆ. ಯಾಕೋಬ ಮತ್ತು ಏಸಾವ. ಯಾಕೋಬ ನಯವಂಚಕ, ಕೆಟ್ಟವನು. ಆದರೆ ತಂದೆಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಹೋಗುವಾಗ, ತಂದೆಯ ಸನ್ನಿಧಾನಕ್ಕೆ ಹೋಗುವಾಗ ಅಣ್ಣನ ವಸ್ತ್ರ, ಏಸಾವನ ವಸ್ತ್ರಗಳನ್ನು ಹಾಕಿಕೊಂಡು ಹೋಗಿ ನಿಲ್ಲುತ್ತಾನೆ. ಯಾರು ಬಂದಿರುವುದು, ಯಾಕೋಬನೋ ಎಂದು ಸ್ವರವನ್ನು ಗುರುತಿಸಿ ಕೇಳುವಾಗ, ಇಲ್ಲ ನಾನು ಏಸಾವ ಎಂದು ಹೇಳುತ್ತಾನೆ. ಏಸಾವ ಎಂದೇಳಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ. ಹೌದಲ್ವಾ? ಇವತ್ತು ನಾವು ತಂದೆ ದೇವರ ಸನ್ನಿಧಾನದಲ್ಲಿ ಹೋಗಿ ನಿಲ್ಲುವಾಗ, ನಾನು ವೈಲೆಟ್ ಆಗಿ ಹೋಗಿ ನಿಂತರೆ ಪಾಪಿಯಾಗಿ ನಿಲ್ಲಬೇಕಾಗುತ್ತೆ. ನನ್ನ ಮೇಲೆ ಯೇಸುವಿನ ರಕ್ತದ ಹೊದಿಕೆ, ರಕ್ಷಣೆಯ ವಸ್ತ್ರ, ನೀತಿ ಎಂಬ ವಸ್ತ್ರವನ್ನ, ನೀತಿ ಎಂಬ ನಿಲುವಂಗಿಯನ್ನು ಧರಿಸಿಕೊಂಡು ಯಾರಿದು ಎಂದು ಹೇಳುವಾಗ ಯೇಸು, ಮತ್ತೊಬ್ಬ ಯೇಸು ಎಂದಾಗ ತಂದೆ ದೇವರು ಯೇಸುವಿನ ನಾಮದ ನಿಮಿತ್ತ ನಮ್ಮನ್ನು ಆಶೀರ್ವದಿಸುವವರಾಗಿದ್ದಾರೆ. ಪ್ರೇಸ್ ದಿ ಲಾರ್ಡ್. ಜಯ ಹೊಂದುವವನು ಹೀಗೆ ಶ್ವೇತಾಂಬರನಾಗುವನು, ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿ ಹಾಕುವುದಿಲ್ಲ. ಜಯ ಹೊಂದಬೇಕು. ಈ ಲೋಕದಲ್ಲಿ ನಾವು ಜಯಶಾಲಿ ಆಗಬೇಕು. ನಮ್ಮ ಸ್ವಂತ ಶಕ್ತಿ ಬಲದಿಂದಲ್ಲ, ದೇವರ ಆತ್ಮರ ಶಕ್ತಿಯಿಂದ. ಪರಿಶುದ್ಧಾತ್ಮರು ನಿಮ್ಮ ಮೇಲೆ ಇಳಿದು ಬರುವಾಗ ನೀವು ಬಲಶಾಲಿಗಳಾಗುವಿರಿ, ಜಯಶಾಲಿಗಳಾಗುವಿರಿ. ಯೋಹನ 16:33 ಪ್ರಭು ಯೇಸು ಹೇಳಿದರು, ಲೋಕದಲ್ಲಿ ಕಷ್ಟ ಸಂಕಟಗಳು ತಪ್ಪಿದಲ್ಲ, ಆದರೆ ನಾನು ಲೋಕವನ್ನ ಜಯಿಸಿದ್ದೇನೆ. ಅದೇ ಯೇಸುವನ್ನ ಜಯಿಸುವಂತೆ ಮಾಡಿದ ಪರಿಶುದ್ಧಾತ್ಮರಿಂದ ನಾವು ಅಭಿಷೇಕಿಸಲ್ಪಟ್ಟಿದ್ದೇವೆ. ನಾವು ಸಹ ಲೋಕವನ್ನ ಜಯಿಸುವ ಮಕ್ಕಳಾಗಿದ್ದೇವೆ. ಜಯಿಸಿದ್ದೇವೆ, ಯೇಸುವಿನ ನಾಮದಲ್ಲಿ ಜಯಿಸಿದ್ದೇವೆ ಎಂದು ಹೇಳೋಣ. ಆಮೇನ್. ಹೌದಲ್ವಾ? ಎಷ್ಟೋ ಪಾಪಗಳನ್ನ ನಾವು ಬಿಟ್ಟಿದ್ದೇವೆ, ಎಷ್ಟೋ ಸ್ವಭಾವ ಬದಲಾವಣೆ ಆಗಿದೆ. ಇನ್ನೂ ಪರಿಶುದ್ಧತೆಯಲ್ಲಿ ಇನ್ನೂ ಪರಿಶುದ್ಧನಾಗಲು ಜೀವಿಸ್ತಾ ಇದ್ದೇವೆ. ಜೀವಬಾಧ್ಯರ ಪಟ್ಟಿಯಿಂದ ನಾನು ಅವರ ಹೆಸರನ್ನು ಅಳಿಸುವುದಿಲ್ಲ ಎಂಬುದಾಗಿ. ಲೂಕ 10:20 ಶಿಷ್ಯರು ಹಿಂದಿರುಗಿ ಬಂದಾಗ ಯೇಸು ಹೇಳಿದರು, ಸೈತಾನ ನಿಮಗೆ ಭಯಪಡುವುದಕ್ಕಿಂತ ಮಿಗಿಲಾಗಿ ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿತವಾಗಿದೆ, ಅದಕ್ಕಾಗಿ ಸಂತೋಷ ಪಡಿ ಎಂಬುದಾಗಿ. ಅದಕ್ಕಿಂತ ಮಿಗಿಲಾಗಿ ಸಂತ ಪೌಲ ಫಿಲಿಪಿಯರಿಗೆ ಬರೆದ ಪತ್ರದಲ್ಲಿ 4ನೇ ಅಧ್ಯಾಯ ವಚನ 3 ನನ್ನೊಟ್ಟಿಗೆ ಶುಭ ಸಂದೇಶದ ಈ ಸೇವಾ ಕಾರ್ಯದಲ್ಲಿ ಭಾಗಿಗಳಾಗಿರುವ ನಿಮ್ಮೆಲ್ಲರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಈಗಾಗಲೇ ಲಿಖಿತವಾಗಿದೆ. ಆಮೇನ್ ಎಂದು ಟೈಪ್ ಮಾಡೋಣ. ನನ್ನ ಹೆಸರು ಜೀವಬಾಧ್ಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಆಮೇನ್. ಆಧಾರ ಫಿಲಿಪ್ಪ 4:3 ನನ್ನೊಟ್ಟಿಗೆ ಸುವಾರ್ತೆಯಲ್ಲಿ ಭಾಗವಹಿಸಿರಿ. ಆಧಾರ ಯೇಸು ನಾಮದಲ್ಲಿ ದೀಕ್ಷಾ ಸ್ನಾನ ಪಡೆದುಕೊಂಡು ಮರಣದಿಂದ ಜೀವಕ್ಕೆ ಬಂದಿದ್ದೇವೆ. ಪಾಪದಿಂದ ಪರಿಶುದ್ಧತೆ, ನೀತಿವಂತರಾಗಿ ಮಾರ್ಪಾಡಾಗಿದ್ದೇವೆ. ಅದಕ್ಕೆ ಗ್ಯಾರಂಟಿಯಾಗಿ ಪವಿತ್ರಾತ್ಮರನ್ನು ನಮ್ಮೊಳಗೆ ಇರಿಸಲಾಗಿದೆ. ಬರೀರಿ, ಕಮೆಂಟ್ ಮಾಡಿ, ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿತವಾಗಿದೆ ಆಮೇನ್ ಎಂಬುದಾಗಿ. ನನ್ನ ಪಿತನ ಸಾನ್ನಿಧ್ಯದಲ್ಲಿಯೋ ಅವರ ದೂತರ ಮುಂದೆಯೋ ಅವನು ನನ್ನವನೆಂದು ನಾನು ಒಪ್ಪಿಕೊಳ್ಳುತ್ತೇನೆ. ಅಷ್ಟು ಲಕ್ಷೋಪಲಕ್ಷ ಕೋಟ್ಯಾನುಕೋಟಿ ದೇವದೂತರು ತಂದೆ ದೇವರ ಮುಂದೆ ಯೇಸು ಹೇಳ್ತಾರೆ, ಇವನು ನನ್ನವನು, ಅವನನ್ನ ಬಿಡುಗಡೆ ಮಾಡಿ ಎಂಬುದಾಗಿ. ಮತ್ತಾಯ 10:32 ಪ್ರಭು ಯೇಸು ಶಿಷ್ಯರಿಗೆ ಹೇಳಿದರು, ಈ ಲೋಕದಲ್ಲಿ
ಯಾರು ಬಹಿರಂಗವಾಗಿ ಯೇಸುವಿಗೆ, ದೇವರ ವಾಕ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತಾರೋ ಅವರನ್ನು ನಾನು ಸಹ ಬಹಿರಂಗವಾಗಿ ನನ್ನ ಪಿತನ ಸಾನ್ನಿಧ್ಯದಲ್ಲಿ ನನ್ನವನೆಂದು ಸ್ವೀಕರಿಸುವೆನು. ಈ ಲೋಕದಲ್ಲಿ ನನಗೂ ಯೇಸುಗೂ ಸಂಬಂಧ ಇಲ್ಲ, ನನಗೆ ಯೇಸು ಯಾರೆಂತ ಗೊತ್ತಿಲ್ಲ ಎಂದು ಯೇಸುವನ್ನ, ವಾಕ್ಯವನ್ನ, ದೇವರ ರಾಜ್ಯವನ್ನ ತಿರಸ್ಕರಿಸುತ್ತಾರೋ ನಾನು ಸಹ ಪಿತನ ಸನ್ನಿಧಾನದಲ್ಲಿ ದೇವದೂತರ ಮುಂದೆ ಅವರನ್ನು ತಿರಸ್ಕರಿಸುವೆನು ಎಂಬುದಾಗಿ. ಸಭೆಗಳಿಗೆ ದೇವರಾತ್ಮ ಹೇಳುವುದನ್ನ ಕಿವಿಯುಳ್ಳವನು ಕೇಳಲಿ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಯಾಜಕನಾದ ಯೆಹೋಶುವನ ಮಲಿನವಾದ ವಸ್ತ್ರಗಳನ್ನು ತೆಗೆದುಹಾಕಿ ಶ್ರೇಷ್ಠವಾದ ವಸ್ತ್ರಗಳನ್ನು ಹೊದಿಸಿದ ರೀತಿಯಲ್ಲಿ ಯೇಸುವೇ, ಈ ಮುಂಜಾನೆ ವೇಳೆ ನಮ್ಮ ಸಕಲ ಪಾಪ ಅಪರಾಧಗಳನ್ನು ಕ್ಷಮಿಸಿರಿ. ನಿಮ್ಮ ರಕ್ತದಿಂದ ನಮ್ಮ ದೇಹಾತ್ಮ ಮನಸ್ಸನ್ನು ತೊಳೆದು ಶುದ್ಧೀಕರಿಸಿರಿ. ನಿಮ್ಮ ರಕ್ಷಣೆ ಎಂಬ ವಸ್ತ್ರ, ನೀತಿ ಎಂಬ ವಸ್ತ್ರ, ಅಪರಿಶುದ್ಧತೆ ಎಂಬ ವಸ್ತ್ರದಿಂದ ನಮ್ಮನ್ನು ಅಭಿಷೇಕ ಮಾಡಿರಿ. ಶ್ವೇತಾಂಬರರಾಗಿ ನಿನ್ನೊಡನೆ ಜೀವಿಸುವ ಆ ಸೌಭಾಗ್ಯಕ್ಕೆ ನಮ್ಮನ್ನು ಯೋಗ್ಯಸ್ಥರನ್ನಾಗಿ ಮಾಡಿರಿ. ಈ ಲೋಕದಲ್ಲಿ ಯೇಸುವಿಗೆ ಬಹಿರಂಗವಾಗಿ ಸಾಕ್ಷಿಯಾಗಿರಲು ನಾಚಿಕೆ ಪಡಬೇಡ ಎಂದು ತಿಮೋತಿಯನಿಗೆ ಸಂತ ಪೌಲರು ನುಡಿದ ರೀತಿಯಲ್ಲಿ ನಮ್ಮ ನಡೆ, ನುಡಿ, ಜೀವನ, ಸತ್ತರು ಬದುಕಿದರೂ ನಾವು ಯೇಸುವಿಗೆ ಸೇರಿದವರು ಎಂದು ಧೈರ್ಯವಾಗಿ ಯೇಸುವನ್ನು ಸಾಕ್ಷೀಕರಿಸಲು, ಬಹಿರಂಗವಾಗಿ ಯೇಸುವನ್ನ ಪ್ರಕಟಪಡಿಸಲು ಪವಿತ್ರಾತ್ಮರು ಧೈರ್ಯವುಳ್ಳ, ಬಲವುಳ್ಳ, ಸುಜ್ಞಾನವುಳ್ಳ, ಶಕ್ತಿ ಸಾಮರ್ಥ್ಯವುಳ್ಳ ಆತ್ಮರಿಂದ ನಮ್ಮೊಬ್ಬೊಬ್ಬರನ್ನ ಅಭಿಷೇಕಿಸಲಿ. ತನ್ನ ಪ್ರಾಣವನ್ನ ಬಚ್ಚಿಟ್ಟುಕೊಳ್ಳುವವನು ಅದನ್ನು ಕಳೆದುಕೊಳ್ಳುತ್ತಾನೆ. ಯೇಸುವಿಗಾಗಿ ಪ್ರಾಣವನ್ನ ಕಳೆದುಕೊಳ್ಳುವವನು ಸ್ವರ್ಗದಲ್ಲಿ ಅದನ್ನು ಮತ್ತೆ ಹಿಂದಿರುಗಿ ಪಡೆದುಕೊಳ್ಳುತ್ತಾನೆ. ಓ ಪರಿಶುದ್ಧಾತ್ಮರೇ, ನಮ್ಮ ಕುಟುಂಬಗಳು, ನಮ್ಮ ಸಂತತಿ ಸಂತಾನಗಳು ಈ ಲೋಕದಲ್ಲಿ ಯೇಸುವಿಗೆ ಸಾಕ್ಷಿಗಳಾಗಿ ನಿಲ್ಲಬೇಕು. ಪೇತ್ರನು, ಯೇಸು ನನಗೆ ಯಾರು ಗೊತ್ತಿಲ್ಲ, ಅವನಾರೋ ನಾನರಿಯೆ ಎಂದು 3 ಬಾರಿ ನಿರಾಕರಿಸಿದ ಕಾರಣ ಅವನ ಶರೀರದ ಬಲಹೀನತೆ, ಭಯ, ಶರೀರ ನೋವನ್ನು ಅನುಭವಿಸಲು ಸಿದ್ಧವಾಗಿರಲಿಲ್ಲ. ನಾವು ಸಹ ಅನೇಕ ಬಾರಿ ಯೇಸುವನ್ನ ನಿರಾಕರಿಸಿರಬಹುದು, ಸತ್ಯ ವಾಕ್ಯವನ್ನ ಅಲ್ಲಗಳೆದಿರಬಹುದು. ಆದರೆ ಪವಿತ್ರಾತ್ಮರ ಅಭಿಷೇಕದ ನಂತರ ರಕ್ತ ಸಾಕ್ಷಿಯಾಗಿ ತನ್ನ ಪ್ರಾಣವನ್ನೇ ಒಪ್ಪಿಸಿಕೊಡಲು ಪೇತ್ರ ಮುಂದಾದ ರೀತಿಯಲ್ಲಿ ಸ್ವರ್ಗದ ಶಕ್ತಿ ಪರಿಶುದ್ಧಾತ್ಮರು ನಮ್ಮಲ್ಲಿ ಸಶರೀರವಾಗಿ ಇಳಿದು ಬರಲಿ. ನಾವು ಬದುಕಿದರೂ ಸತ್ತರೂ ಯೇಸುವಿಗೆ ಮಹಿಮೆ ತರುವ ಮಕ್ಕಳಾಗಿ, ಕುಟುಂಬಗಳಾಗಿ ಜೀವಿಸಿ ದೇವರ ರಾಜ್ಯಕ್ಕಾಗಿ ದುಡಿಯುವ ಸಾಧನಗಳಾಗಿ ಮಾರ್ಪಾಡಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಫಿಲಿಪ್ಪ 4:3 ನಾವು ನೋಡಿದೆವು, ನನ್ನೊಟ್ಟಿಗೆ ಈ ಸುವಾರ್ತಾ ಕಾರ್ಯದಲ್ಲಿ ಶ್ರಮಿಸುತ್ತಿರುವ ನಿಮ್ಮೆಲ್ಲರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿತವಾಗಿದೆ. ಆ ವಾಕ್ಯದ ಆಶೀರ್ವಾದ ನಮ್ಮಲ್ಲಿ ಪರಿಪೂರ್ಣವಾಗುವಂತೆ ಈ ಜೀವಸ್ವರ ವಿಡಿಯೋವನ್ನ, ಇದರ ಲಿಂಕನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.